ರಾಜ್ಯಾದ್ಯಂತ ಮೇ 15ರಂದು ಕನ್ನಡ ಚಲನಚಿತ್ರ ಶಿಖಂಡಿ ಬಿಡುಗಡೆ. ಕನ್ನಡ ಚಲನಚಿತ್ರ ಶಿಖಂಡಿ ಮೇ 15ರಂದು ರಾಜ್ಯಾದ್ಯಂತ 100 ಚಿತ್ರಮಂದಿರಗಳಲ್ಲಿ ಪ್ರದರ್ಶನಗೊಳ್ಳಲಿದೆ ಎಂದು ಚಿತ್ರದ ನಿರ್ಮಾಪಕರಾದ ಪೊಲಾ ಪ್ರವೀಣ್ ಹೇಳಿದರು. ಬುಧವಾರ ಬಳ್ಳಾರಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಈ ಚಿತ್ರದಲ್ಲಿ ಕಥಾವಸ್ತುವಿನ ಉತ್ತಮ ಸಂದೇಶವಿದೆ. ಒಳ್ಳೆಯ ಹಾಡುಗಳು, ಎಲ್ಲರೂ ನೋಡಿ ಆನಂದಿಸಿ. ತಾಯಿ ಪ್ರೀತಿಸುವ ವಸ್ತು. ಹಾಡು ಪ್ರೇಕ್ಷಕರ ಮನ ಕರಗಿಸುವಂತೆ ಮೂಡಿದೆ. ಸದ್ಯದಲ್ಲಿ ಟ್ರೇಲರ್ ಬಿಡುಗಡೆ ಮಾಡಲಿದೆ ಎಂದು ತಿಳಿದರು. ಇಂದಿನ ಸಮಾಜದಲ್ಲಿ ಮಂಗಳಮುಖಿಯರ ಬಗ್ಗೆ ಇರುವ ತಪ್ಪು ಕಲ್ಪನೆಯನ್ನು ಅಳಿಸುಹಾಕುವ ಹಾಗೂ ಸಮಾಜದ ಆಚರಣೆಗೆ ದೈವತ್ವದ ಕಲ್ಪನೆಯ ತುಂಬುವ ಪ್ರಯತ್ನ ಈ ಚಿತ್ರದಲ್ಲಿ ಪ್ರಯತ್ನ ಮಾಡಲಾಗಿದೆ ಎಂದು ವಿವರಿಸಿದರು. ಚಿತ್ರ ಲಾಭ ಗಳಿಸಿದರೆ ಮಂಗಳಮುಖಿ ಸಮಾಜದ ಜನರಿಗೆ ಹೊಲಿಗೆ ಯಂತ್ರ ಕೊಡಿಸಿ ಅವರು ಭಿಕ್ಷಾಟನೆಗೆ ಹೋಗುವುದನ್ನು ತಪ್ಪಿಸಲು ಸಾಧ್ಯವಾದಷ್ಟು ಪ್ರಯತ್ನಿಸುತ್ತದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಚಿತ್ರ ನಿರ್ದೇಶಕ ಗುರುಮೂರ್ತಿ ಮಾತನಾಡಿ, ಮಹಾಭಾರತದ ಶಿಖಂಡಿ ಪಾತ್ರವನ್ನು ಚಿತ್ರದ ಮೂಲವಸ್ತುವಾಗಿಟ್ಟುಕೊಂಡು ರಚಿಸಿದೆ. ಮೊದಲಿಗೆ ರಾಜ್ಯದ 100 ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಮಾಡಲಿದೆ. ನಂತರ ತೆಲುಗು ಭಾಷೆಯಲ್ಲಿ ಬಿಡುಗಡೆ ಮಾಡಲಿ. ಬಳ್ಳಾರಿಯ 22 ಸ್ಥಳೀಯ ಕಲಾವಿದರಿಗೆ ಅವಕಾಶ ಮಾಡಿಕೊಡಲಾಗಿದೆ. ಬಳ್ಳಾರಿ, ಮೈಸೂರು, ಬಿಡದಿ, ಮಾಗಡಿ, ಬೆಂಗಳೂರು ಮೊದಲಾದ ಕಡೆ ಚಿತ್ರೀಕರಿಸಲಾಗಿದೆ. ಚಿತ್ರದಲ್ಲಿ 4 ಹಾಡುಗಳಿವೆ. ಚಿತ್ರದ ಒಟ್ಟು ಸಮಯವು 2.20 ಗಂಟೆಗಳ ಕಾಲವಾಗಿರುತ್ತದೆ. ಚಿತ್ರದ ಹಾಡುಗಳನ್ನು ಚಿನ್ನಸ್ವಾಮಿ ಹಾಡು ಬರೆದಿದ್ದಾರೆ ಎಂದು ವಿವರಿಸಿದರು. ಚಿತ್ರದ ನಾಯಕಿ ಖ್ಯಾತಿ ಹಾಗೂ ನಾಯಕ ನಟ ಯುವರಾಜ್ ಗೌಡ ಮಾತನಾಡಿದರು. ನಿಖಿಲ್ ಮಾಳೇಕರ್, ಸ್ವಾಮಿ, ಚಾಂದಿನಿ, ಆನಂದ್ ಹೂಗಾರ್, ಸಹ ನಿರ್ದೇಶಕ ಉಮೇಶ್ ಇದ್ದರು. ಚಿತ್ರದ ನಿರ್ಮಾಪಕರಾದ ಪೊಲಾ ಪ್ರವೀಣ್ ಮಾತನಾಡಿ, ನಾನು ಫಸ್ಟ್ ಟೈಮ್ ಇದರಲ್ಲಿ ಕಾಲಿಡ್ತಾ ಇದ್ದೀನಿ. ಪೊಲಾ ಮೂವೀಸ್ ಬ್ಯಾನರ್ ಕೆಳಗೆ ಶಿಖಂಡಿ ಅನ್ನೋ ಮೂವಿ ಕಂಪ್ಲೀಟ್ ಆಗಿದೆ. 15th ರಿಲೀಸ್ ಅಂದ್ಕೊಂಡಿದ್ದೀವಿ, ಮೇ 15th. ಸೊ ತಮ್ಮೆಲ್ಲರ ಸಪೋರ್ಟ್ ಬೇಕು. ಫಿಲಿಮ್ ತೆಗಿಯೋದೊಂದು, ಮಾರ್ಕೆಟಿಂಗ್ ಒಂದು. ಮಾರ್ಕೆಟಿಂಗ್ ಎಲ್ಲ ನಿಮ್ಮ ಕೈಲಿದೆ. ಇದನ್ನು ನೀವೇ ಪ್ರೋತ್ಸಾಹಿಸಿ ನಮ್ಮನ್ನೆಲ್ಲ. ಚಿತ್ರ ನಿರ್ದೇಶಕ ಗುರುಮೂರ್ತಿ ಮಾತನಾಡಿ, ಶಿಖಂಡಿ ಅಂದರೆ ಏನು? ಶಿಖಂಡಿಗೆ ಜನ್ಮದ ಹೊಂದಿರುವಂತಹ ಶೇಡಿನ ಕಥೆ ಮಹಾಭಾರತದಲ್ಲಿರುವಂಥ ಪಾತ್ರ ಶಿಖಂಡಿ. ಶಿಖಂಡಿಗೆ ಅಂದರೆ ಶಿಖಂಡಿ ಪಾತ್ರ ತಗೊಂಡು ಎಲ್ಲಮ್ಮನ ರೂಪದಲ್ಲಿ ದೈವಶಕ್ತಿಯಲ್ಲಿ ಹೇಳಿಕೊಟ್ಟಿರುವ ಶಿಖಂಡಿಯ ಪಾತ್ರಗಳು. ಈ ಪಾತ್ರದಲ್ಲಿ ನಾಯಕ ನಟ ಬಂದು ಯುವರಾಜ್ ಗೌಡ ಮೈಸೂರು ಹುಡುಗ, ಹೀರೋಣಿ ಬಂದು ಮಂಗಳೂರು ಹುಡುಗಿ ಖ್ಯಾತಿ, ಕಲಾನಾಯಕ ಬಂದುಬಿಟ್ಟು ಮಂಗಳೂರು